ಪ್ರದೀಪ್ ಈಶ್ವರ್ ಅವ್ರಿಗೆ ಈ ನೆಕ್ಸ್ಟ್ ಮುಂದಿನ ಒಂದು ಯಾವುದೇ ಒಂದು ಹೇಳಿಕೆ ಕೊಡಬೇಕಾದಾಗ ದಯವಿಟ್ಟು ಪ್ರತಿಯೊಬ್ಬರನ್ನು ದಯವಿಟ್ಟು ಸ್ವಲ್ಪ ನೋಡಿ ಮಾತಾಡಬೇಕಾಗುತ್ತೆ. ಇನ್ನೊಬ್ಬರಿಗೆ ನಾವು ನೋವು ಕೊಟ್ಟು ಮಾತಾಡೋದು ಎಷ್ಟು ಸರಿ, ಇದು ನೀವೇ ನಿಮ್ಮ ಮನಸಾಕ್ಷಿಯಾಗಿ ನೀವು ಕೇಳ್ಕೋಬೇಕಾಗುತ್ತೆ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಚಿತ್ರರಂಗದಲ್ಲಿ ಡಿ ಬಾಸ್ಗೂ ಸಹ ಇದೇ ಥರ ಏನೋ ಒಂದು ಚಪ್ಪಲಿ ಎಸೆದಾಗಿತ್ತು. ಅವರು ಒಬ್ಬರು ಶಾಸಕರಾಗಿದ್ದಾರೆ. ಅವರು ಸಹ ಯಾವುದೇ ಒಬ್ಬ ಪಕ್ಷ ಆಗಿರ್ಬೋದು, ಅವರು ತುಂಬ ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ತುಂಬ ಅಬ್ಬರಗಳಿದ್ದಾವೆ. ಸಂತೋಷ, ಅವ್ರು ಏನೇ ಒಂದು ಒಳ್ಳೇದು ಹೇಳ್ತಾ ಇದ್ದಾರೋ ಕೆಟ್ಟದ್ದು ಹೇಳ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಕಾನೂನು ರೀತಿಯಲ್ಲಿ ಏನು ತನಿಖೆ ಆಗಲಿ ಅದಾಗಲಿ. ಬಟ್ ನಾವುಗಳು ಒಬ್ಬ ಸಾಮಾನ್ಯ ಪ್ರಜೆಗಳಾಗಿ ಅವ್ರ ಮೇಲೆ ಚಪ್ಪಲಿ ಎಸೆಯೋದು, ಈ ಥರ ತುಂಬ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ. ಈ ಥರ ಆಗದೆ ಇರಲಿ, ಕಾನೂನು ರೀತಿ ಏನಿದೆಯೋ ಆ ಶಿಕ್ಷೆ ಅವ್ರಿಗಾಗಲಿ ಅಂತ ನಾವು ಕೇಳ್ಕೊತೀವಿ. ಆದರೆ ನಾವು ಯಾವುದೇ ಪಕ್ಷದ ಪರ ನಾವು ಮಾತಾಡ್ತಾ ಇಲ್ಲ. ಪ್ರತಿಯೊಬ್ಬರು ಇದೊಂದು ಅವ್ರಿಗಾಗಿರೋ ಒಂದು ಚಪ್ಪಲಿ ಎಸೆತ ಇದೆಯಲ್ಲ, ಎಲ್ಲರೂ ಖಂಡಿಸಬೇಕು. ಪ್ರದೀಪ್ ಈಶ್ವರ್ ಅವ್ರಿಗೆ ಈ ನೆಕ್ಸ್ಟ್ ಮುಂದಿನ ಒಂದು ಯಾವುದೇ ಒಂದು ಹೇಳಿಕೆ ಕೊಡಬೇಕಾದಾಗ ದಯವಿಟ್ಟು ಪ್ರತಿಯೊಬ್ಬರನ್ನು ದಯವಿಟ್ಟು ಸ್ವಲ್ಪ ನೋಡಿ ಮಾತಾಡಬೇಕಾಗುತ್ತೆ. ಇನ್ನೊಬ್ಬರಿಗೆ ನಾವು ನೋವು ಕೊಟ್ಟು ಮಾತಾಡೋದು ಎಷ್ಟು ಸರಿ, ಇದು ನೀವೇ ನಿಮ್ಮ ಮನಸಾಕ್ಷಿಯಾಗಿ ನೀವು ಕೇಳ್ಕೋಬೇಕಾಗುತ್ತೆ. ದಯವಿಟ್ಟು ಈ ಥರ ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಹಾಗೂ ಎಲ್ಲರ ಒಂದು ಜನನಾಯಕರ ಒಂದು ವಿಶ್ವಾಸ ಗಳಿಸಿದ್ದೀರಾ. ಅದು ನೀವು 4 ಜನದ ಮುಂದೆ ಆಗಿರ್ಬೋದು ಅಥವಾ ಸಾಮಾನ್ಯ ಜನಗಳ ಮುಂದೆ ಹೋಗ್ಬೇಕಾದಾಗ ಹೇಗೆ ನಡ್ಕೋಬೇಕು ಅನ್ನೋದನ್ನು ದಯವಿಟ್ಟು ತಾವು ತಿಳ್ಕೊಂಡು ಮುಂದುವರಿಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.